ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇಶ ಸೇವೆಯಲ್ಲಿ ಇದ್ದಾಗಲೇ ವೀರ ಮರಣ ಅಪ್ಪಿದ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಕುರ್ದ್ ಗ್ರಾಮದ ಯೋಧ ಜಗದೀಶ್ ಶಿಂದೆ ಅವರ ಅಂತ್ಯಕ್ರಿಯೆ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿದೆ. ನಿವೃತ್ತಿಗೆ ಕೇವಲ 2 ತಿಂಗಳು ಬಾಕಿ ಇರುವಾಗಲೇ ವಿಧಿಯಾಟಕ್ಕೆ ಬಲಿಯಾದ ಯೋಧನ ಅಗಲಿಕೆಗೆ ಇಡೀ ಜಿಲ್ಲೆಯೇ ಕಣ್ಣೀರಿಟ್ಟಿದೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಜಗದೀಶ್ ಶಿಂದೆ ಅವರು ಫೆಬ್ರವರಿ 2ರ ಸೋಮವಾರದಂದು ಹರಿಯಾಣದ ಅಂಬಾಲಾದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ವೇಳೆ ನಡೆದ ಭೀಕರ ವಾಹನ ಅಪಘಾತದಲ್ಲಿ ಕಂಗ್ರಾಳಿ ಕುರ್ದ್ ಗ್ರಾಮದ ಸುಪುತ್ರ ಜಗದೀಶ್ ಶಿಂದೆ ಅವರು ಹುತಾತ್ಮರಾಗಿದ್ದಾರೆ. ಇಂದು ಬೆಳಿಗ್ಗೆ 8:30ಕ್ಕೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರ ಆಗಮಿಸಿತು. ಈ ವೇಳೆ ಸೇನೆಯ ವತಿಯಿಂದ ಗೌರವ ನಮನ ಸಲ್ಲಿಸಲಾಗಿದೆ. ನಂತರ ಅಲ್ಲಿಂದ ಮೆರವಣಿಗೆ ಮಾಡಿ ಸ್ವಗ್ರಾಮ ಕಂಗ್ರಾಳಿ ಕೆಎಚ್ ಗ್ರಾಮಕ್ಕೆ ತರಲಾಗಿದೆ. ನಂತರ ಮರಾಠಿ ಶಾಲೆಯ ಆವರಣದಲ್ಲಿ ಕೆಲ ಗಂಟೆಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಈ ವೇಳೆ ಎಂಎಲ್ಸಿ ಚಿನ್ನರಾಜ ಹಟ್ಟಿಹೊಳಿ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಸೇನಾಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಮಾಜಿ ಸೈನಿಕ ಸಂಘಟನೆಯವರು ಸೇರಿ ವಿವಿಧ ಗಣ್ಯರು ಪುಷ್ಪ ಚಕ್ರ ಸಮರ್ಪಿಸಿ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಇದಾದ ಬಳಿಕ ಗ್ರಾಮದಲ್ಲಿ ಅಂತ್ಯಯಾತ್ರೆಯನ್ನು ನಡೆಸಲಾಗಿದೆ. ಸೇನಾ ವರಿಷ್ಠಾಧಿಕಾರಿ ರಾಹುತ್ ಅವರ ಸಮ್ಮುಖದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಭಾರತ ಮಾತೆಯ ಸೇವೆಗೈದು ಆಕೆಯ ಮಡಿಲಲ್ಲಿ ಮಲಗಿದ ವೀರ ಯೋಧ ಜಗದೀಶ್ ಶಿಂದೆ ಅವರ ಪಾರ್ಥಿವದ ಮೇಲೆ ಹೊದಿಸಿದ್ದ ಭಾರತದ ಧ್ವಜವನ್ನ ಜಗದೀಶ್ ಶಿಂದೆ ಅವರ ಪತ್ನಿಗೆ ನೀಡಲಾಗಿದೆ. जय भारत माता की जय। अमर रहे जगदीश शिंदे अमर रहे। पकड़ा पकड़ा फ्लैग पकड़ा दे खाली हाथ लाओ खाली हाथ लाओ वरती पकड़ दे इकडे बघा इकडे बघा इकडे बघ त्यांच्याकडे फ्लॅग घ्या फ्लॅग काढून महेश कोणाकडे देऊ नको ते. ಈ ವೇಳೆ ಕುಟುಂಬಸ್ಥರ ಕಣ್ಣೀರಿನ ಕಟ್ಟೆ ಹೊಡೆಯಿತು. ಕಂಗ್ರಾಳಿ ಕೆಎಚ್ ಗ್ರಾಮದ ಸ್ಮಶಾನ ಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗಿದೆ. ಹುತಾತ್ಮ ಯೋಧನ ತಂದೆ ಹಾಗೂ ಹುತಾತ್ಮ ಯೋಧನ ಮಕ್ಕಳು ಜಗದೀಶ್ ಶಿಂದೆ ಅವರ ಪಾರ್ಥಿವಕ್ಕೆ ಮುಖಾಗ್ನಿಯನ್ನು ನೀಡಿದ್ರು. कारण की जे साईडला लोक थांबले त्यांना तिथे काय चाललंय हे कुणावर न घेता आपणच बाहेर यावे अशी ग्रामपंचायतची विनंती आहे. त्याला 2 मुलं आहेत, पत्नी रेखा, मुले आदित्य आणि आदर्श. इयत्ता 8वी आणि 5वी मध्ये शिक्षण घेत असताना या 2 आपल्या बालकाला आपले पिता त्यांनी या देशासाठी अर्पण केलेले आहेत. त्यांच्या वडिलांनी या देशासाठी आपलं बलिदान अर्पण करून या ठिकाणी ते शहीद झालेले आहेत. खरोखरच त्यांना फार मोठं जरी दुःख असलं तरी हा अभिमान, हा गौरव काही ठराविक लोकांच्याच नशिबामध्ये या ठिकाणी हा जरी आमच्यामधून गेलेली असली तरी कायमस्वरूपी या परिसरामध्ये या ठिकाणी त्याच्या रूपावर हाँ इधर ही ऐसे मार्कर चला थोड़ा साइड सब थोड़ा सा सैन्य दलाचे एक उच्च स्तरीय अधिकारी या ठिकाणी उपस्थित राहून या शहीद जवान हवालदार जगदीश शिंदे या ठिकाणी पुष्पचक्र अर्पण करून
ಯೋಧ ಜಗದೀಶ್ ಶಿಂದೆ ಅವರು ಕಡು ಬಡತನದ ಕುಟುಂಬದಿಂದ ಬಂದವರು. ಅವರ ತಂದೆ ಕೂಲಿ ನಾಲಿ ಮಾಡಿ ಮಕ್ಕಳಿಗೆ ಶಾಲೆಯನ್ನ ಕಲಿಸಿದ್ರು. ಅವರ ಇಬ್ಬರು ಪುತ್ರರು ಸೇನೆಯಲ್ಲಿ ಭರ್ತಿಯಾಗಿದ್ರು. 24 ವರ್ಷ ಜಗದೀಶ್ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿ 2 ತಿಂಗಳಲ್ಲೇ ನಿವೃತ್ತರಾಗಬೇಕಾಗಿತ್ತು. ಅಷ್ಟರಲ್ಲೇ ವಿಧಿಯಾಟವಾಡಿದೆ. ಅವರ ನಿಧನಕ್ಕೆ ಸಂಪೂರ್ಣ ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣಗೊಂಡಿದೆ. ಕಂಗ್ರಾಳಿ ಕೆಎಚ್ ಗ್ರಾಮದ ವಾಮನ್ ಜಾಧವ್ ಎಂಬ ಯೋಧ 2023ರಲ್ಲಿ ಹುತಾತ್ಮರಾಗಿದ್ರು. ಇಂದು ಯೋಧ ಜಗದೀಶ್ ಶಿಂದೆ ಹುತಾತ್ಮರಾಗಿದ್ದಾರೆಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅರುಣ್ ಕೋಲಕಾರ್ ಹೇಳಿದ್ದಾರೆ. ದೇಶಕ್ಕಾಗಿ ನನ್ನ ಶಾಲೆಯ ಸಹಪಾಠಿಯಾಗಿದ್ದ ಯೋಧ ಜಗದೀಶ್ ಶಿಂದೆ ಅವರು ಬಲಿದಾನವನ್ನ ಕೊಟ್ಟಿದ್ದಾರೆ. ಅತ್ಯಂತ ಪ್ರಾಮಾಣಿಕ ಹಾಗೂ ನಿಷ್ಠೆಯಿಂದ ಸೇವೆ ಸಲ್ಲಿಸ್ತಾ ಇದ್ದ ಜಗದೀಶ್ ಶಿಂದೆ ಅವರು ವ್ಯಕ್ತಿತ್ವವನ್ನ ಇಂದು ಸೇರಿದ ಜನ ಸಮೂಹದಿಂದ ಊಹಿಸಬಹುದಾಗಿದೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಪಾಟೀಲ್ ಮತ್ತು ಕಿಶನ್ ಪಾಟೀಲ್ ಹೇಳಿದ್ದಾರೆ. ಕಂಗ್ರಾಳಿ ಕೆಎಚ್ ಗ್ರಾಮದ ಇದು 2ನೇ ಶಹೀದ್ ಆಗೋದು ನಮ್ಮ ಕಂಗ್ರಾಳಿ ಕೆಎಚ್ದಲ್ಲಿ. ಪೈಲಾ ವಾಮನ್ ಜಾಧವ್ ಅಂತ ಇದ್ರು. 2003ರಲ್ಲಿ ಅವರು ಶಹೀದರಾಗಿದ್ದಾರೆ. ಈಗ 2ನೇ ಸಲ ಇವರು ಜಗದೀಶ್ ಮನೋಹರ್ ಶಿಂದೆ ಅಂತ 2ನೇ ಸಲ ಇವರು ಶಹೀದಾಗಿದ್ದಾರೆ. ನಮ್ಮ ಊರಾಗ ಬಹಳ ಕೆಟ್ಟ ದುಃಖದ ಪ್ರಸಂಗ ಆಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಕಂಗ್ರಾಳಿ ಊರದ ಗ್ರಾಮ ಪಂಚಾಯತಿ ಹಾಗೂ ಊರದ ಹಿರಿಕಿರಿಯರ ಎಲ್ಲ ಗ್ರಾಮಸ್ಥರಿಂದ ವತಿಯಿಂದ ಅವ್ರಿಗೆ ನಾವು ಒಬ್ಬರನ್ನು ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತೇವೆ. ಯಾರು ಇವತ್ತು 9ವರೆಗೆ ಇಲ್ಲಿ ಕಂಗ್ರಾಳಿಗೆ ತಂದ್ರಿ. ಅಲ್ಲಿ 8ವರೆಗೆ ಸಮರ ವಿಮಾನತಳಕ್ಕೆ ತಂದಾದ್ಮೇಲೆ ಅಲ್ಲಿಂದ ನಾವು ರ್ಯಾಲಿ ಮುಖಾಂತರ ಕಂಗ್ರಾಳಿ ಕೆಎಚ್ ಗ್ರಾಮಕ್ಕೆ ಆಗಮನ ಮಾಡಿಸಿ ಇಲ್ಲಿ ಇಲ್ಲಿ ಕಿಲ್ಲಾದ್ನ ಹಿಡ್ಕೊಂಡು ಈ ಚೆನ್ನಮ್ಮ ಸರ್ಕಲ್ ಟು ಸಿವಿಲ್ ಹಾಸ್ಪಿಟಲ್ ರೋಡ್, ಸಿವಿಲ್ ಹಾಸ್ಪಿಟಲ್ ಸದಾಶಿವನಗರ್ ಟು ಮಾರ್ಕೆಟ್ ಯಾರ್ಡ್ APMC ಅವ್ರ ಮನೆ ಹತ್ರ ಮನೆಯಿಂದ ಹಿಡ್ಕೊಂಡು ಕಂಗ್ರಾಳಿ ಕೆಎಚ್ ಶಿವಾಜಿ ಸ್ಟ್ಯಾಚು, ಅಲ್ಲಿಂದ ಮರಾಠಿ ಶಾಲೆ ಹತ್ರ ನಾವು ಅಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಒಂದು ಗಂಟೆ ಇಟ್ಟಿದ್ವಿ. ಆದ ಮುಖಾಂತರ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸಿ ಇಲ್ಲಿ ಕಂಗ್ರಾಳಿ ಕೆಎಚ್ ಗ್ರಾಮ ಸ್ಮಶಾನ ಭೂಮಿಯಲ್ಲಿ ನಾವು ಹತ್ರದ ಅಂತ್ಯ ಸಂಸ್ಕಾರ ಮಾಡಿದ್ವಿ. ಎಲ್ಲ ಮಿಲಿಟರಿ ಆಫೀಸರ್, ಕಮಾಂಡೆಂಟ್, CO, ಅದರ ಈ ಜಿಲ್ಲಾ ಪಾಲಕ ಮಂತ್ರಿ ಮತ್ತು MLC ಚನ್ನರಾಜ್ ಹಟ್ಟಿಹೊಳಿ ಹಾಗೂ ಇತರ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಎಲ್ಲ ಊರಿನ ಹಿರಿಯರು, ಮಹಿಳಾ ಪುರುಷರು ಹಾಗೆ ಎಲ್ಲರೂ ಬಾಲ ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಅವರಿಗೆ ಶ್ರದ್ಧಾಂಜಲಿ ವಹಿಸಿದ್ರು. ಹುತಾತ್ಮ ಯೋಧ ಜಗದೀಶ್ ಶಿಂದೆ ಅವರು ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳು ಸೇರಿ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.